ನಿನ್ನೆ ದಿನ ನಮ್ಮ ಹಿರಿಯ ಶಾಸಕರು ಮಾನ್ಯ ವಿಶ್ವನಾಥ್ ಅವರ ನೇತೃತ್ವದ ತಂಡ ಸತ್ಯ ಸಂಶೋಧನಾ ತಂಡ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ನಾನು ಕೋಗಿಲು ಪ್ರಕರಣ ಬರೋಕೆ ಮುಂಚೆ ಎರಡು ವಿಚಾರ ಮತ್ತೊಮ್ಮೆ ಉಲ್ಲೇಖ ಮಾಡ್ತೇನೆ. ಹಳೆ ವಿಚಾರ ಆದರೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ಕೆಲವು ಅರ್ಬನ್ ನಕ್ಸಲರ ಮಾತು ಕಟ್ಕೊಂಡು SIT ರಚನೆ ಮಾಡಿ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಅಪಚಾರ ಎಸಗುವಂತ ಕೆಲಸ ಯಾವ ರೀತಿ ಆಯ್ತು ತಾವು ನೋಡಿದಿರಿ. ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನ ಕೈಗೆತ್ಕೊಂಡ ಮೇಲೆ ಗುಂಡಿ ಆಗದಷ್ಟು ಕೂಡ ಅವ್ರಿಗೇನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆ ಬುರುಡೆ ಗ್ಯಾಂಗ್ ಮೇಲೆ ಇವತ್ತು ಆರೋಪವನ್ನ ಮಾಡಿ ಹಿಂದೆ ಸರಿಯುವಂತ ಕೆಲಸ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಡಿರುವಂಥದ್ದು. ನಾವು ಅದನ್ನ ಗಟ್ಟಿಯಾಗಿ ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ ಆ ಶ್ರೀ ಕ್ಷೇತ್ರಕ್ಕೂ ಕೂಡ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೂ ಕೂಡ ಅಪಚಾರ ಮಾಡುವಂತ ಕೆಲಸ ಅವರು ಮಾಡ್ತಾ ಇದ್ರು. ಕೋಗಿಲು ವಿಚಾರದಲ್ಲಿ ಹೇಳೋದಾದ್ರೆ ನಮ್ಮ ಸ್ಥಳೀಯ ನಾಯಕರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನ ಗಟ್ಟಿಯಾಗಿ ತೆಗೆದುಕೊಂಡ ಮೇಲೆ ಅಕ್ರಮ ವಲಸಿಗರಿಗೆ ನಾವು ಅವಕಾಶನ ಕೊಡೋದಿಲ್ಲ, ನೀವೇ ಸರ್ಕಾರದವರೇ ಅಕ್ರಮ ವಲಸಿಗರು ಅಂತೇಳಿ ಕಾನೂನು ಬಾಹಿರವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ಮನೆಯನ್ನ ಕೆಡೋದ ಮೇಲೆ ಸರ್ಕಾರ KC ವೇಣುಗೋಪಾಲ್ ಹೇಳಿದ್ರು, ಬೆದರಿಕೆ ಹಾಕಿದ್ರು ಅನ್ನೋ ಕಾರಣವನ್ನ ಮುಂದಿಡ್ಕೊಂಡು ಕೇರಳ ವಿಧಾನಸಭಾ ಚುನಾವಣೆ ಬರುತ್ತೆ ಅನ್ನುವ ನೆಪವನ್ನ ಮಾಡಿಕೊಂಡು ತೇಪೆ ಹಚ್ಚುವ ಕೆಲಸ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿತ್ತು. ಆದರೆ ಯಾವಾಗ ನಾವು ಅದನ್ನ ಬಿಗಿಯಾಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಅಕ್ರಮ ವಲಸಿಗರಿಗೆ ನಾವು ಅವಕಾಶನ ಕೊಡೋದಿಲ್ಲ, ರಾಜ್ಯದ ತೆರಿಗೆದಾರರ ಹಣವನ್ನ ಪೋಲ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಲಕ್ಷಾಂತರ ಬಡವರು ಇವತ್ತು ಅರ್ಜಿಗಳನ್ನು ಹಾಕಿ ಕೂತಿದ್ದಾರೆ, ಅವರಿಗೆ ಮನೆಯನ್ನ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ ಮೇಲೆ ಯಾರ್ಯಾರಲ್ಲಿ ಅಕ್ರಮ ವಲಸಿಗರಿದ್ರು ರಾತ್ರೋರಾತ್ರಿ ಅವ್ರನ್ನ ಎತ್ತಂಗಡಿ ಮಾಡುವಂತ ಕೆಲಸ ಕೆಲವರು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಆಗಿದೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ಹಾಗಾಗಿ ನಮ್ಮ ಮುಖಂಡರು ಹೋದಂತ ಸಂದರ್ಭದಲ್ಲೂ ಕೂಡ ಬೇರೆ ಕ್ಷೇತ್ರದಿಂದ ಕೆಲವರನ್ನ ತೆಗೆದು ವ್ಯಕ್ತಿಗಳನ್ನ ಬಾಡಿಗೆ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದಲ್ಲಿ ಬಿಟ್ಟಿರುವಂತದ್ದು ಕೂಡ ಮಾಹಿತಿ ಬರ್ತಾ ಇದೆ.